ನಮಸ್ಕಾರ. ಕರುನಾಡ ವರದಿಗೆ ಸ್ವಾಗತ. ನಾನು ರಾಘವೇಂದ್ರ. ಈಗ ಮುಖ್ಯಾಂಶಗಳು. ಸೇವಾ ಭದ್ರತೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಪ್ರತಿಭಟನೆ. ನೂರಾರು ಅತಿಥಿ ಉಪನ್ಯಾಸಕರಿಂದ ನಡೆದ ಪತ್ರ ಚಳವಳಿಗೆ ಸಾಕ್ಷಿಯಾದ ಗಂಗಾವತಿಯ SKNG ಕಾಲೇಜು. ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿ ಸಭಾಂಗಣದಲ್ಲಿ ನಡೆದ ರೈತ ದಿನಾಚರಣೆ. ರಾಷ್ಟ್ರೀಯ ರೈತ ದಿನಾಚರಣೆ ಆಚರಿಸುವುದು ಶ್ಲಾಘನೀಯ ಎಂದ ಕಾಡಾ ಅಧ್ಯಕ್ಷ ತಿಪ್ಪೇರುದ್ರಸ್ವಾಮಿ. ತಾಲೂಕು ಕೃಷಿಕ ಸಮಾಜ ಗಂಗಾವತಿ ಇವರ ಸಹಯೋಗದೊಂದಿಗೆ ನಡೆದ ಕಾರ್ಯಕ್ರಮ. ಮ್ಯಾಥ್ಸ್ ಐಕಾನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪೌರಾಯುಕ್ತ ಅರವಿಂದ್ ಬಿ ಜಮಖಂಡಿ. ಗಂಗಾವತಿಯ ಶ್ರೀ ವೆಂಕಟೇಶ್ವರ PU ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮ. ಅಭಿವೃದ್ಧಿ ವಂಚಿತವಾಗಿರುವ ಕುಕನೂರು ಪಟ್ಟಣ. ಬಿಜೆಪಿಗರಿಗೆ ಕನಿಷ್ಠ ಅಭಿವೃದ್ಧಿ ಜ್ಞಾನವೂ ಇಲ್ಲ. ಹಗಲಿನಲ್ಲಿ ಗ್ರಾನೈಟ್ ಚಿಂತೆ, ರಾತ್ರಿ ಮರಳು ಚಿಂತೆ, ಇದು ಬಿಜೆಪಿ ಸದಸ್ಯರ ಚಿಂತನೆ ಎಂದ ಸಿದ್ದಯ್ಯ ಕಳ್ಳಿಮಠ್. ಭಾರತದ ಆರ್ಥಿಕ ವ್ಯವಸ್ಥೆ ಕುಗ್ಗಲು ಮೋದಿಯೇ ಕಾರಣ. ಮೋದಿಯವರ ಅವೈಜ್ಞಾನಿಕ ನಿರ್ಧಾರಗಳೇ ಆರ್ಥಿಕತೆಯ ಕುಗ್ಗತೆಗೆ ಕಾರಣ. ಚುನಾವಣಾ ಪ್ರಚಾರದ ವೇಳೆ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಆರೋಪ. ಈಗ ವಾರ್ತೆಗಳ ವಿವರ. ಸೇವಾ ಭದ್ರತೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ನಗರದ SKNG ಕಾಲೇಜಿನ ನೂರಾರು ಅತಿಥಿ ಉಪನ್ಯಾಸಕರು ಇಂದು ಪತ್ರ ಚಳವಳಿಯನ್ನ ನಡೆಸಿದರು. ಈ ವೇಳೆ ಅತಿಥಿ ಉಪನ್ಯಾಸಕರ ಸಂಘದ ತಾಲೂಕು ಅಧ್ಯಕ್ಷ ಪಂಚಾಕ್ಷರಯ್ಯ ಮಾತನಾಡಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರಿಗೆ ಕಾಯಮಾತಿ ಮಾಡಿ ಸೇವಾ ಭದ್ರತೆ ನೀಡುವ ಸಲುವಾಗಿ ರಾಜ್ಯ ಸಂಘಟನೆ ಕರೆ ನೀಡಿದ ಹಿನ್ನೆಲೆ ಡಿಸೆಂಬರ್ 10ರಿಂದ ತರಗತಿಗಳನ್ನು ಬಹಿಷ್ಕರಿಸಿ ಅನಿರ್ದಿಷ್ಟ ಕಾಲದವರೆಗೆ ಧರಣಿ ಸತ್ಯಾಗ್ರಹ ಮಾಡಲು ನಿರ್ಧರಿಸಲಾಗಿದೆ. ಈಗಾಗಲೇ ಕಳೆದ 14 ದಿನದಿಂದ ಹೋರಾಟವನ್ನು ಮಾಡುತ್ತಿದ್ದೇವೆ. ಆದರೆ ಸರ್ಕಾರ ಮಾತ್ರ ನಮ್ಮ ಬೇಡಿಕೆಗೆ ಯಾವುದೇ ರೀತಿಯ ಸ್ಪಂದನೆ ನೀಡುತ್ತಿಲ್ಲ. ಹಾಗಾಗಿ ಇಂದು ನಮ್ಮ ಕಾಲೇಜಿನ ಎಲ್ಲಾ ಅತಿಥಿ ಉಪನ್ಯಾಸಕರು ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಇಂದು ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆಯುವ ಮೂಲಕ ನಮ್ಮ ಸಮಸ್ಯೆಗಳ ಬಗ್ಗೆ ಗಮನ ತರುವ ಪ್ರಯತ್ನ ಮಾಡಿದ್ದೇವೆ ಎಂದರು. ಸುಮಾರು ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ಕೇವಲ ಕನಿಷ್ಠ ಮಾಸಿಕ ಗೌರವ ಭತ್ಯೆ ಪಡೆದು ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಿರುವ ನಮಗೆ ರಾಜ್ಯ ಸರ್ಕಾರ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಕರ್ನಾಟಕ ನಾಗರಿಕ ಸೇವೆಯಲ್ಲಿ ಸೇವಾ ವಿಲೀನಗೊಳಿಸಿ ಸೇವಾ ಭದ್ರತೆಯನ್ನು ಕಲ್ಪಿಸಬೇಕು. ಜೊತೆಗೆ ಈ ಹಿಂದೆ 10 ತಿಂಗಳ ಕಾಲ ಸೇವಾ ಅವಧಿ ನೀಡುತ್ತಿದ್ದು ಸದ್ಯ 3 ತಿಂಗಳಿಗೆ ಸೀಮಿತಗೊಳಿಸಿದ್ದು ಮೊದಲಿನಂತೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳಿ ಎಂದರು. ಹಲವು ರಾಜ್ಯಗಳಲ್ಲಿ ಈ ಒಂದು ಗೆಸ್ಟ್ ಲೆಕ್ಚರಿಗೆ ಏನಪ್ಪ ಅಂದ್ರೆ ಕಾಯಮಾತಿ ಮಾಡಿದಂಥ ನಿರ್ದೇಶನಗಳಿದ್ದಾವೆ. ವೆಸ್ಟ್ ಬೆಂಗಾಲಲ್ಲಾಗಿದೆ, ದೆಹಲಿಯಲ್ಲಾಗಿದೆ, ಹರಿಯಾಣದಲ್ಲಾಗಿದೆ. ಬೇರೆ ಬೇರೆ ಉದಾಹರಣೆಗಳು ನಮ್ಮ ಮುಂದಿದ್ದಾವೆ. ನೀವು ಯಾಕೆ ನಮ್ಮನ್ನು ನೀವು ತುಳಿತಾ ಇದ್ದೀರಿ? ಯಾಕೆ ನಮ್ಮನ್ನು ನಾವು ಕೀಳದ ಮಟ್ಟದಿಂದ ನೋಡ್ತಾ ಇದ್ದೀರಿ? ಅದಕ್ಕೆ ನಮಗೂ ಕೂಡ ಮಾನವತೆ ಇದೆ. ನಾವು ಕೂಡ ನೆಟ್ ಸ್ಲೆಟ್ PhD ಮಾಡಿದವರಿದ್ದಾರೆ. ಅನೇಕ ವರ್ಷದಂಥ ಸರ್ವಿಸ್ಗಳನ್ನು ಆಗ್ತಾ ಇದ್ದಾವೆ. ಹಾಗಾಗಿ ನಮಗೆ ಒಂದು ಸರ್ಕಾರ ಒಂದು ನ್ಯಾಯಯುತವಾದಂಥ ಬೇಡಿಕೆ ಕೇವಲ ಒಂದೇ ಸೇವಾ ಭದ್ರತೆ ಕೊಡಿಸಿ. ನಂತರ ಅತಿಥಿ ಉಪನ್ಯಾಸಕಿ ದೊಡ್ಡಬಸಮ್ಮ ಮಾತನಾಡಿ, ಸುಮಾರು ವರ್ಷಗಳಿಂದ ನಾವು ಕನಿಷ್ಠ ವೇತನಕ್ಕೆ ಕೆಲಸ ಮಾಡುತ್ತಾ ಬಂದಿದ್ದೇವೆ. ನಮ್ಮದು ನ್ಯಾಯಯುತ ಬೇಡಿಕೆಯಾಗಿದ್ದು ಪಶ್ಚಿಮ ಬಂಗಾಳ ಹಾಗೂ ಕೇರಳ ಮಾದರಿಯಲ್ಲಿ ನಮಗೂ ಕೂಡ ಸೇವಾ ಭದ್ರತೆಯನ್ನು ಒದಗಿಸಬೇಕು. ಹಾಗಾಗಿ ಇಂದು ಪತ್ರ ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ. ಅತಿಥಿ ಉಪನ್ಯಾಸಕರ ಬಗ್ಗೆ ಸರ್ಕಾರ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಹೋರಾಟವು ರಾಜ್ಯಪಾಲರು ಹಾಗೂ ಕರ್ನಾಟಕ ಸರ್ಕಾರದ ಘನವೆತ್ತ ಮುಖ್ಯಮಂತ್ರಿಗಳು ಹಾಗೂ ಉನ್ನತ ಶಿಕ್ಷಣ ಸಚಿವರಿಗೆ ಪತ್ರ ಬರೆಯುವುದರ ಮುಖಾಂತರ ಹೋರಾಟವನ್ನು ಇವತ್ತಿನ ದಿನ ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟದಲ್ಲಿ ಹಲವಾರು ಉಪನ್ಯಾಸಕರು ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ನಮ್ಮ ಹೋರಾಟ ಅನಿರ್ದಿಷ್ಟ ಅವಧಿ ಅಂತ ಹೇಳಲಾಗ್ತಾ ಇದೆ.
ಹಲವಾರು ಉಪನ್ಯಾಸಕರು ಆಲ್ರೆಡಿ ನಾವು ಏನು ಒಂದು ವೇತನ ಇಲ್ಲದೇ ಬಡತನದಲ್ಲಿ ಹೋಗಿದ್ದೇವೆ. ಇವತ್ತಿನ ದಿನ ವೇತನವನ್ನು ಕೂಡ ನಮಗೆ ಸಿಗ್ತಾ ಇಲ್ಲ. ಅದರ ಜೊತೆಗೆ ನಮ್ಮದು ಒಂದೇ ಒಂದು ಬೇಡಿಕೆಯನ್ನು ಈ ಸರ್ಕಾರ ಈಡೇರಿಸಬೇಕು. ಆ ಬೇಡಿಕೆ ಏನಂದರೆ ಸೇವಾ ಭದ್ರತೆ ಮತ್ತು ಸೇವಾ ವಿಲೀನತೆಯನ್ನು ಮಾಡಿಕೊಳ್ಬೇಕು ಅಂತಕ್ಕಂಥದ್ದು. ಈ ವೇಳೆ ಅತಿಥಿ ಉಪನ್ಯಾಸಕರಾದ ಎಕೆ ಮಹೇಶ್ ಕುಮಾರ್, ಶಾಹಿನ್ ಕೌಸರ್, ಪವನ್ ಕುಮಾರ್ ಗುಂಡೂರ್, ಪಾಂಡುರಂಗ ಅಗ್ನಿಹೋತ್ರಿ, ಸೋಮಶೇಖರ್, ತಾಯಪ್ಪ, ಕಾಜಾಸಾಬ್ ಗಡಾದ್, ವಿಜಯ್ ಮಹಾಂತೇಶ್, ಲಕ್ಷ್ಮೀದೇವಿ, ರೇಣುಕಾ, ಕೃಷ್ಣಕುಮಾರ್, ಪಾಂಡುರಂಗ, ರಾಘವೇಂದ್ರ, ಶಿವಕುಮಾರ್, ಹನುಮಂತಪ್ಪ, ನಟರಾಜ್ ನಾಯಕ್, ಬಾಬು ರಾಥೋಡ್, ರಮೇಶ್ ಪೂಜಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ರಾಯಚೂರು, ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಕೊಪ್ಪಳ, ಗಂಗಾವತಿ ಕೃಷಿ ಇಲಾಖೆ ಆತ್ಮ ಯೋಜನೆ ಮತ್ತು ತಾಲೂಕು ಕೃಷಿಕ ಸಮಾಜ ಗಂಗಾವತಿ ಇವರ ಸಹಯೋಗದೊಂದಿಗೆ ರಾಷ್ಟ್ರೀಯ ರೈತ ದಿನಾಚರಣೆಯನ್ನ ಆಚರಿಸಲಾಯಿತು. ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರ ಸಭಾಂಗಣದಲ್ಲಿ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ರಾಯಚೂರು, ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಕೊಪ್ಪಳ, ಕೃಷಿ ಇಲಾಖೆ ಆತ್ಮ ಆಯೋಜನ ಮತ್ತು ತಾಲೂಕಾ ಕೃಷಿ ಸಮಾಜದ ಗಂಗಾವತಿ ಇವರ ಸಹಯೋಗದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಆಚರಿಸಲಾಯಿತು. ನಂತರ ಮಾತನಾಡಿದ ಕಾಡ ಅಧ್ಯಕ್ಷ ತಿಪ್ಪೇರುದ್ರಸ್ವಾಮಿ ಅವರು, ರೈತ ದೇಶದ ಬೆನ್ನೆಲುಬು, ರಾಷ್ಟ್ರೀಯ ರೈತ ದಿನಾಚರಣೆ ಆಚರಿಸುವುದು ಶ್ಲಾಘನೀಯ ಎಂದರು. ಮಹೇಶ್ ಟಿ ನಾಯಕ್, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಗಂಗಾವತಿ. ಮುಕ್ತವಾಗಿ ಬಹಳ ಅಚ್ಚುಕಟ್ಟಾಗಿ ಡಾಕ್ಟರ್ ಚೌಧರಿ ಅವರ ಹುಟ್ಟಹಬ್ಬ ಅಂಗವಾಗಿ ಏನು ರಾಧಾಕೃಷ್ಣ ಅವರ ಹುಟ್ಟಹಬ್ಬವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಯಾವ ಥರ ಆಚರಣೆ ಮಾಡ್ತಾ ಇದ್ರು, ಆ ಕ್ಷೇತ್ರದಲ್ಲಿ ಕೊಡುಗೆ ಕೊಟ್ಟಿರ್ತಕ್ಕಂಥ ರೈತ ಪರ ಚಿಂತಕರಾಗಿ ದೇಶದಲ್ಲಿ ಅತ್ಯಂತ ಹಸಿರು ಕ್ರಾಂತಿಯ ಬದಲಾವಣೆ ತಂದಿರತಕ್ಕಂಥ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಅವರ ಒಂದು ಹುಟ್ಟಹಬ್ಬವನ್ನು ರೈತರ ದಿನಾಚರಣೆ ಅಂಗವಾಗಿ ಭಾರತದ ರಾಷ್ಟ್ರೀಯ ರೈತ ದಿನಾಚರಣೆಯ ಆಚರಿಸ್ತಾ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ಅಂಗವಾಗಿ ಈ ವೇದಿಕೆ ಮುಖಾಂತರ ರಾಷ್ಟ್ರದ, ರಾಜ್ಯದ, ಜಿಲ್ಲೆಯ ಮತ್ತು ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ರೈತ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಭಾರತೀಯ ಪ್ರಖ್ಯಾತ ಗಣಿತ ಶಾಸ್ತ್ರಜ್ಞರಾದ ಶ್ರೀನಿವಾಸ್ ರಾಮಾನುಜನರ ಹುಟ್ಟುಹಬ್ಬ ಹಾಗೂ ರಾಷ್ಟ್ರೀಯ ಗಣಿತ ದಿನಾಚರಣೆ ಅಂಗವಾಗಿ ಮ್ಯಾಥ್ಸ್ ಐಕಾನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಹಾಗೂ ಹಿರಿಯ ಗಣಿತ ಶಿಕ್ಷಕರಿಗೆ ಸನ್ಮಾನ ಸಮಾರೋಪ ಸಮಾರಂಭವನ್ನ ಶ್ರೀ ವೆಂಕಟೇಶ್ವರ ಪಿಯು ಕಾಲೇಜಿನಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಪೌರಾಯುಕ್ತರಾದ ಅರವಿಂದ್ ಬಿ ಜಮಖಂಡಿ ಉದ್ಘಾಟಿಸಿ ಮಾತನಾಡಿದರು. ಅವರು, ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಓದುವ ಹವ್ಯಾಸ ಕಡಿಮೆಯಾಗುತ್ತಿದ್ದು ಮೊಬೈಲ್ ಬಳಕೆ ಹೆಚ್ಚಾಗುತ್ತಿದೆ. ಪಾಲಕರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ವಿದ್ಯಾರ್ಥಿಗಳ ಮೇಲೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಶೈಕ್ಷಣಿಕ ಸ್ಪರ್ಧಾತ್ಮಕ ಯುಗದಲ್ಲಿ ಇಂಥ ಪರೀಕ್ಷೆಗಳು ವಿದ್ಯಾರ್ಥಿಗಳಿಗೆ ಅಗತ್ಯವಾಗಿರುತ್ತವೆ ಎಂದರು. ಪರೀಕ್ಷೆಯ ಭಯವನ್ನು ಹೋಗಲಾಡಿಸಲು 10ನೇ ತರಗತಿ ಪರೀಕ್ಷೆಗಳು ಯಾವ ರೀತಿ ಎದುರಿಸಬೇಕು ಹಾಗೂ ನಿಗದಿತ ಸಮಯದಲ್ಲಿ ಪರೀಕ್ಷೆಗಳನ್ನು ಬರೆಯುವುದಕ್ಕೆ ವಿದ್ಯಾರ್ಥಿಗಳಿಗೆ ಇಂತಹ ಪರೀಕ್ಷೆಗಳು ಬರೆದಾಗಲೇ ಮನದಟ್ಟಾಗುತ್ತದೆ. ಮ್ಯಾಥ್ಸ್ ಐಕಾನ್ ಪರೀಕ್ಷೆಗಳನ್ನು ಆಯೋಜಿಸಿ ವಿದ್ಯಾರ್ಥಿಗಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಲು ಮುಂದಾಗಿರುವ ಶ್ರೀ ವೆಂಕಟೇಶ್ವರ ಪಿಯು ಕಾಲೇಜಿನ ಕಾರ್ಯ ಶ್ಲಾಘನೀಯ ಎಂದರು. ನಂತರ ಸಂಸ್ಥೆ ಅಧ್ಯಕ್ಷರಾದ ರವಿ ಚೈತನ್ಯ ರೆಡ್ಡಿ ಮಾತನಾಡಿ, ಉತ್ತಮ ಶಿಕ್ಷಣ ನೀಡುವುದು ಶಿಕ್ಷಣ ಸಂಸ್ಥೆಯ ಹಾಗೂ ಶಿಕ್ಷಕರ ಜವಾಬ್ದಾರಿ. ಆದರೆ ಶಿಕ್ಷಣ ಜೀವನಕ್ಕೆ ಎಷ್ಟು ಮುಖ್ಯವಾಗಿದೆ ಎಂಬುದು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವುದು ಪ್ರತಿಯೊಬ್ಬ ಶಿಕ್ಷಕರ ಜವಾಬ್ದಾರಿಯಾಗಿರುತ್ತದೆ. ಸಂಸ್ಥೆಯು ಕುಟುಂಬ ಇದ್ದಂತೆ. ಎಲ್ಲರೂ ಒಗ್ಗೂಡಿಕೊಂಡು ನಡೆಸಿಕೊಂಡು ಹೋದರೆ ಮಾತ್ರ ಸಂಸ್ಥೆಯು ಉನ್ನತ ಸ್ಥಾನದಲ್ಲಿ ಬೆಳೆಯಲು ಸಾಧ್ಯವಾಗುತ್ತದೆ ಎಂದರು. ನಂತರ ಮ್ಯಾಥ್ಸ್ ಐಕಾನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ಪ್ರಥಮ ಬಹುಮಾನ 5,000 ರು ನಗದು. ಚನ್ನಬಸವ ಕೆಎಂ ವಿಶೇಷವಾಗಿ 9 ವಿದ್ಯಾರ್ಥಿಗಳಿಗೆ ಎಕ್ಸಲೆಂಟ್ ಗಣಿತ ಪುಸ್ತಕವನ್ನು ಜೀವನ್ ಕುಮಾರ್ ವೈ, ತೋಶಿಫ್ ಅಹಮದ್, ಮಂಜುನಾಥ್ ನಾಯಕ್, ವಿಶ್ವಾಸ್ ಕೆ, ಅಪೂರ್ವ ಎಂ, ಸುರೇಂದ್ರ ಎಬಿ, ಭೀಮಪ್ಪ, ಸೃಷ್ಟಿ ವಿ, ಸಿಂಧು ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. ನಂತರ ವಿವಿಧ ಶಾಲೆಗಳ 30 ಜನ ನುರಿತ ಹಿರಿಯ ಗಣಿತ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರವೀಣ್ ಕುಮಾರ್ ಸರ್ ಹಿರೇಮಠ್ ನಿರ್ದೇಶಕರು, ಸಿ ಸುರೇಂದ್ರ ರೆಡ್ಡಿ ನಿರ್ದೇಶಕರು, ಶ್ರೀ ಕೊಂಡವೀಟಿ ಗಾಂಧಿ ನಿರ್ದೇಶಕರು, ಶ್ರೀ ಸದಾನಲ್ಲ ವಿನೋದ್ ನಿರ್ದೇಶಕರು, ಆನಂದ್ ಅಕ್ಕಿ, ತೇಜಸ್, ಶ್ರೀಮತಿ ಸರಿತಾ,
ಕಲಾವತಿ ಹಾಗೂ ಕಾಲೇಜು ಉಪನ್ಯಾಸಕರು, ಶಿಕ್ಷಕ ವೃಂದ, ಸಿಬ್ಬಂದಿ ವರ್ಗ, ಪಾಲಕರು ಉಪಸ್ಥಿತರಿದ್ದರು. ಇದುವರೆಗೂ ಪಟ್ಟಣ ಪಂಚಾಯಿತಿಯಲ್ಲಿ ಅಧಿಕಾರ ನಡೆಸಿದ ಬಿಜೆಪಿ ಸದಸ್ಯರುಗಳಿಗೆ ಪಟ್ಟಣವನ್ನ ಅಭಿವೃದ್ಧಿಗೊಳಿಸುವ ಕನಿಷ್ಠ ಚಿಂತನೆಯೂ ಇರುವುದಿಲ್ಲ. ಹೀಗಾಗಿ ಪಟ್ಟಣವು ಅಭಿವೃದ್ಧಿ ವಂಚಿತವಾಗಿದೆ ಎಂದು ಕುಕನೂರು ಪಟ್ಟಣ ಪಂಚಾಯಿತಿಯ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಸಿದ್ದಯ್ಯ ಕಲ್ಮಠ ಆರೋಪ ಮಾಡಿದ್ರು. ಇವರು ಕಾರ್ಯಾಗ ಕುತ್ಕೊಂಡು ಬುಲ್ಡೋಜರ್ ತಗೊಂಡು ಗುದ್ದಿಸಿದ್ರು, ಮಾಡಿ ಹೋಗೋ ಯಾವ ಏನ್ ಮಾಡ್ತಾನೆ ಅಂತ ಹೇಳಿ. ಎಷ್ಟು ದೌರ್ಜನ್ಯ ಇವ್ರದ್ದು, ಅದ್ರ ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತೈತಿ. ಪಟ್ಟಣದ ತೇರಿನಗಡ್ಡಿ ಪ್ರದೇಶದಲ್ಲಿ ನಿನ್ನೆ ಸಂಜೆ ಪಟ್ಟಣ ಪಂಚಾಯತ್ ಚುನಾವಣೆ ನಿಮಿತ್ತ ಜರುಗಿದ ಬಹಿರಂಗ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಚುನಾವಣೆ ಅಭ್ಯರ್ಥಿಯಾದ ಸಿದ್ದಯ್ಯ ಕಳ್ಳಿಮಠ್ ರವರು ಬಿಜೆಪಿಯ ಸದಸ್ಯರುಗಳಿಗೆ ಅಭಿವೃದ್ಧಿಯ ಕನಿಷ್ಠ ಚಿಂತನೆಯೂ ಇಲ್ಲ. ಹೀಗಾಗಿ ಅವರು ಚರಂಡಿ ನೀರು ಬರದೇ ಇದ್ದ ಜಾಗದಲ್ಲಿ ಚರಂಡಿಗಳನ್ನು ನಿರ್ಮಿಸಿದ್ದಾರೆ, ನೀರು ಬರದ ಜಾಗದಲ್ಲಿ ನೀರಿನ ತೊಟ್ಟಿಗಳನ್ನು ನಿರ್ಮಿಸಿದ್ದಾರೆ. ಸರ್ಕಾರ ಸ್ಥಳ ನಿಗದಿ ಮಾಡಿದರೂ ಸಹ ಆ ಸ್ಥಳಕ್ಕೆ ಕಸ ವಿಲೇವಾರಿ ಮಾಡುತ್ತಿಲ್ಲ. ಒಟ್ಟಿನಲ್ಲಿ ಹೇಳುವುದಾದರೆ ಅಭಿವೃದ್ಧಿಯ ಚಿಂತನೆ ಮಾಡದೆ ಹಗಲಿನಲ್ಲಿ ಗ್ರಾನೈಟ್ ವಹಿವಾಟಿನ ಆಲೋಚನೆ ಮಾಡಿದರೆ ರಾತ್ರಿಯಾಗುತ್ತಿದ್ದಂತೆ ಮರಳು ವಹಿವಾಟಿನಲ್ಲಿ ತೊಡಗಿಕೊಳ್ಳುತ್ತಿದ್ದಾರೆ ಎಂದು ಬಿಜೆಪಿ ಸದಸ್ಯರ ಮೇಲೆ ಆರೋಪದ ಸುರಿಮಳೆಗೈದಿದ್ದಾರೆ. ರೊಕ್ಕದ ಸಲುವಾಗಿ ಜನರಲ್ಲಿ ಏನೈತಲ್ಲ, ರೊಕ್ಕ ಕೊಡು ಇಲ್ಲ ಪ್ರಾಣ ಬಿಡು ಇಲ್ಲ ಊರ್ ಬಿಡು. ಉದಾಹರಣೆ, ನಾನೇ 10,000 ರೂಪಾಯಿ ಸಾಲ ಮಾಡಿ ಕಣ್ಣೀರು ಹಾಕಿದೆ ಇವ್ರ ಕೈಯ ಸಿಕ್ಕ ನಾನು ಗೊತ್ತ ಅಂತ ಒಂದು ದೌರ್ಜನ್ಯ ಇವ್ರು ಮಾಡ್ತಾರ. ಅದಕ್ಕೆ ದಯಮಾಡಿ ಬಿಜೆಪಿ ಪಕ್ಷವನ್ನ ತಾವು ಸೋಲಿಸಬೇಕು. 19 ಜನರಿಗೆ ನಮಗೆ ಆಶೀರ್ವಾದ ಮಾಡಿ ಇನ್ನೂ ನಾವು ಇದಕ್ಕೆಲ್ಲ ಸಾಕಷ್ಟು ಕೆಲಸವನ್ನ ಮಾಡ್ತೀವಿ. ಮೊನ್ನೆ 3ನೇ ವಾರ್ಡ್ನಾಗ ಏನಾಗಿದೆ ಗೊತ್ತಾ, 3ನೇ ವಾರ್ಡ್ನಾಗ ಇದ್ದಂತ ಅಭ್ಯರ್ಥಿ, ಸದ್ಯ ನಿಂತ ಅಭ್ಯರ್ಥಿ ಏನ್ ಮಾಡಿದಾನೆ, 130 ಓಟು ಕಾಂಗ್ರೆಸ್ನ ಮುಸಲ್ಮಾನ್ ಓಟನ್ನ 10ನೇ ವಾರ್ಡಿಗೆ ಹಾಕ್ಯಾನ. 10ನೇ ವಾರ್ಡಿಂದ 3ನೇ ವಾರ್ಡಿಗೆ ಹಾಕ್ಯಾನ. ನೋಡ್ರಿ, 10ನೇ ವಾರ್ಡಲ್ಲಿ ಐತಿ, 3ನೇ ವಾರ್ಡಲ್ಲಿ ಐತಿ. ಕೇಳಿದ್ರ ಅಧಿಕಾರಿಗಳು ನನಗೂ ಗೊತ್ತಿಲ್ಲ ನಿನ್ಗೂ ಗೊತ್ತಿಲ್ಲ. ಯಾಕಂದ್ರ ಇವರು ಬರೇ ತಂತ್ರ ಕುತಂತ್ರಗಳಿಂದ ಗೆದ್ದು ಬರ್ತಾರ, ಹೊತ್ತು ಬೇರೆ ಏನೂ ಇಲ್ಲ ಇವ್ರ ಹತ್ರ. ಇಂಥ ಒಂದು ತಂತ್ರ ಕುತಂತ್ರ ಇರ್ತಕ್ಕಂಥ ಇವ್ರನ್ನ ತಾವು ದಯಮಾಡಿ ಏನೈತಿ ಈ ಸಾರಿ ಚುನಾವಣೆಯಲ್ಲಿ ಅವರಿಗೆ ಬುದ್ಧಿ ಕಲಿಸಬೇಕಾಗ್ತದೆ. ಅದಕ್ಕೆ ಸಲುವಾಗಿ ಇವರ ಎಲ್ಲ ಯೋಗ್ಯತೆ ತಮಗೆಲ್ಲ ಗೊತ್ತಿತ್ತು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಬಸವರಾಜ ರಾಯರೆಡ್ಡಿ, ಬಸವರಾಜ್ ಉಳ್ಳಾಗಡ್ಡಿ, ಮಲ್ಲಿಕಾರ್ಜುನ್ ಬಿನ್ನಾಳ್, ಹನುಮಂತಗೌಡ ಪಾಟೀಲ್, ಖಾಸಿಂ ಸಾಬ್ ತಳ್ಕಲ್, ಸತ್ಯನಾರಾಯಣ ಹರಪನಹಳ್ಳಿ, ಸಂಗಮೇಶ್ ಗುತ್ತಿ, ದೇವಪ್ಪ ಸೋಬಾನರ್, ರೆಹಮಾನ್ ಸಾಬ್ ಮಕ್ಕಪ್ನವರ್ ಹಾಗೂ ಇನ್ನು ಮುಂತಾದ ಗಣ್ಯರು ಪಾಲ್ಗೊಂಡಿದ್ದರು. ಸುನಿಲ್ ಕುಮಾರ್ ಮಠದ್, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಕುಕನೂರು. ಭಾರತ ದೇಶದ ಆರ್ಥಿಕ ವ್ಯವಸ್ಥೆಯು ಕುಗ್ಗಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಕಾರಣ ಎಂದು ಕುಕನೂರು ಪಟ್ಟಣದಲ್ಲಿ ನಡೆದ ಚುನಾವಣಾ ಸಭೆಯಲ್ಲಿ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಆರೋಪ ಮಾಡಿದರು. ಕುಕನೂರು ಪಟ್ಟಣದ ಮಹಾಮಾಯೆ ದೇವಸ್ಥಾನದ ತೇರಿನ ಗಡಿ ಪ್ರದೇಶದಲ್ಲಿ ನಿನ್ನೆ ಸಂಜೆ ಜರುಗಿದ ಪಟ್ಟಣ ಪಂಚಾಯತ್ ಚುನಾವಣೆಯ ಬಹಿರಂಗ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಅವರು ಭಾರತ ದೇಶದ ಆರ್ಥಿಕ ವ್ಯವಸ್ಥೆ ಕುಗ್ಗಲು ಪ್ರಧಾನಮಂತ್ರಿ ಮೋದಿ ಅವರ ಅವೈಜ್ಞಾನಿಕ ನಿರ್ಧಾರಗಳೇ ಕಾರಣ ಎಂದು ಆರೋಪ ಮಾಡಿದ್ದಾರೆ. ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಿದ್ದ ಅವರು, ಇಷ್ಟು ವರ್ಷ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷವು ನಾಗರಿಕರಿಗೆ ಮಹಿಳಾ ಸಮಾನ ಹಕ್ಕು, ಮಹಿಳಾ ರಕ್ಷಣೆ, ಮಹಿಳಾ ಕಡ್ಡಾಯ ಶಿಕ್ಷಣ ಹಾಗೂ ಆಹಾರ ಭದ್ರತೆ ಮತ್ತು ಇನ್ನಿತರ ಸಾಕಷ್ಟು ಯೋಜನೆಗಳನ್ನು ಭಾರತದ ಪ್ರಜೆಗಳಿಗಾಗಿ ನೀಡಿದೆ. ಆದರೆ ಈಗ ಆಡಳಿತ ನಡೆಸುತ್ತಿರುವ ಪಕ್ಷವು ಹಿಂದಿನ ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ ಎಂದು ಎಲ್ಲಾ ಕಡೆ ಭಾಷಣ ಮಾಡುವುದನ್ನೇ ತನ್ನ ಸಾಧನೆ ಎಂದು ತಿಳಿದುಕೊಂಡಿದ್ದಾರೆ ಎಂದು ಹರಿಹಾಯ್ದಿದ್ದಾರೆ. ಪ್ರಧಾನಮಂತ್ರಿಗಳಾದ ಮೋದಿಜಿಯವರ ಅವೈಜ್ಞಾನಿಕ ನಿರ್ಧಾರಗಳಾದ ಜಿಎಸ್ಟಿ, ನೋಟು ಅಮಾನ್ಯ, ಜೊತೆಗೆ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ, ವಿದೇಶಿ ಬ್ಯಾಂಕುಗಳಲ್ಲಿ ಸಾಲ, ತೈಲ ಬೆಲೆ ಏರಿಕೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ರಾಜ್ಯದ ಗುತ್ತಿಗೆದಾರರ ಸಂಘದ 40% ಆರೋಪ, ಈ ಎಲ್ಲಾ ಕಾರಣಗಳು ದೇಶದ ದುಸ್ಥಿತಿಗೆ ಕಾರಣವಾಗಿವೆ ಎಂದು ಹೇಳಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಅಭಿವೃದ್ಧಿಗೆ ಮಹತ್ವವೇ ಇಲ್ಲ, ಕೇವಲ ಬಸ್ ಭ್ರಷ್ಟಾಚಾರ ತುಂಬಿಕೊಂಡಿದೆ ಎಂದು ಹೇಳುತ್ತಾ ಇತ್ತೀಚೆಗೆ ಸುರಿದ ಅಕಾಲಿಕ ಮಳೆಯಿಂದ ಬೆಳೆಗಳು ಹಾಳಾಗಿದ್ದು ಎಲ್ಲಾ ಜಿಲ್ಲೆಗಳಲ್ಲಿ ಬೆಳೆ ಪರಿಹಾರ ಬಂದರೂ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಇದುವರೆಗೆ ಪರಿಹಾರ ಹಣ ರೈತರಿಗೆ ಆಗುವುದಿಲ್ಲ. ಈ ಕುರಿತು ಮಾನ್ಯ ಸಚಿವರು ಕೇಳಿದಾಗ ಮುಖ್ಯಮಂತ್ರಿಗಳ ಬಳಿ ವಿಚಾರಿಸಿ ಹೇಳುವುದಾಗಿ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಕುಕನೂರು ಸೇರಿದಂತೆ ಹೊಸ ತಾಲೂಕು ಕೇಂದ್ರಗಳಿಗೆ ಇದುವರೆಗೂ ಮೂಲಭೂತ ಸೌಲಭ್ಯ ದೊರೆಯದೇ ಇರುವುದು ಸರ್ಕಾರದ ಆಡಳಿತದ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿಯಂತೆ ಎಂದು ಬಿಜೆಪಿಯ ಮೇಲೆ ಆರೋಪದ ಸುರಿಮಳೆಗೈದಿದ್ದಾರೆ. ಈ ಸಂದರ್ಭದಲ್ಲಿ ಬಸವರಾಜ್ ಉಳ್ಳಾಗಡ್ಡಿ, ಮಲ್ಲಿಕಾರ್ಜುನ್ ಬಿನ್ನಾಳ್, ಹನುಮಂತಗೌಡ ಪಾಟೀಲ್,
ಕಾಸಿಂ ಸಾಬ್ ತಳ್ಕಲ್, ಸತ್ಯನಾರಾಯಣ ಹರಪನಹಳ್ಳಿ, ಸಂಗಮೇಶ್ ಗುತ್ತಿ, ದೇವಪ್ಪ ಸೋಬಾನದ್, ರಹಿಮಾನ್ ಸಾಬ್ ಮಕಪ್ನವರ್ ಹಾಗೂ ಇನ್ನು ಮುಂತಾದ ಗಣ್ಯರು ಪಾಲ್ಗೊಂಡಿದ್ದರು. ಸುನಿಲ್ ಕುಮಾರ್ ಮಠದ್, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಕುಕನೂರು. ಸ್ಥಳೀಯ ಸಂಸ್ಥೆಗಳಲ್ಲಿ 50 ತಾಲೂಕ್ ಪಂಚಾಯತ್ನಲ್ಲಿ ಇದುವರೆಗೂ ನಡೆದ ಸಭೆಗೆ ಜೆಸ್ಕಾಂ ಇಲಾಖೆಯ ಸಹಾಯಕ ಅಭಿಯಂತರ ಗೈರು ಹಾಜರಾಗುವ ಮೂಲಕ ಅಧಿಕಾರಿಗಳಿಗೆ ಅಗೌರವ ತೋರುವ ಮೂಲಕ ಕರ್ತವ್ಯ ಲೋಪ ಎಸಗಿದ್ದಾರೆ ಎಂದು ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ಶರಣಬಸವರಾಜ್ ಅಸಮಾಧಾನ ವ್ಯಕ್ತಪಡಿಸಿದರು. ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಗುರುವಾರ ನಡೆದ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿದ ಅವರು, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಲವು ವರ್ಷಗಳಿಂದ ಸ್ಥಗಿತಗೊಂಡ ಕೊಳವೆ ಬಾವಿಗಳಿಗೆ ಬೇಕಾಬಿಟ್ಟಿಯಾಗಿ ಬಿಲ್ ಕೊಡಲಾಗುತ್ತಿದೆ. ವಿದ್ಯುತ್ ಬಳಕೆಗೂ ಮತ್ತು ಇಲಾಖೆಗೂ ಕೊಡುವ ಬಿಲ್ಗಳಿಗೂ ವ್ಯತ್ಯಾಸವಿದೆ. ಇದನ್ನು ಸರಿಪಡಿಸಲು ಅಭಿಯಂತರರು ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಕುರಿತು ಗ್ರಾಮ ಪಂಚಾಯತ್ ಪಿಡಿಒಗಳು ಸಾಕಷ್ಟು ದೂರುಗಳನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇನ್ನೂ 3 ದಿನಗಳೊಳಗಾಗಿ ಪಿಡಿಒ ಹಾಗೂ ಜೆಸ್ಕಾಂ ಅಧಿಕಾರಿಗಳ ಸಭೆ ಕರೆದು ಸಮಸ್ಯೆ ಇತ್ಯರ್ಥಪಡಿಸುವಂತೆ ತಾಲೂಕ್ ಪಂಚಾಯತ್ ಇಒ ಸೋಮಶೇಖರ್ ಬಿರಾದರ್ಗೆ ಸೂಚಿಸಿದ್ದಾರೆ. ಜೆಸ್ಕಾಂ ಅಭಿಯಂತರ ಅಧಿಕಾರಿ ಕರ್ತವ್ಯಕ್ಕೆ ಹಾಜರಾಗಿ 3-4 ತಿಂಗಳು ಕಳೆದರೂ ತಾಲೂಕು ಮಟ್ಟದ ಸಭೆಗೆ ಭಾಗವಹಿಸಿಲ್ಲ. ಸೌಜನ್ಯಕ್ಕೂ ಮೇಲಾಧಿಕಾರಿಗಳ ಭೇಟಿ ಮಾಡಿಲ್ಲ ಎಂದು ಆರೋಪಿಸಿದ್ದಾರೆ. ಹುಲೇಗುಡ್ಡ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಸಿಇಒ ಭೇಟಿ ನೀಡಿದಾಗ ಗ್ರಾಮದಲ್ಲಿ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದುಕೊಂಡಿದ್ದನ್ನು ಜೆಸ್ಕಾಂ ಅಭಿಯಂತರರ ಗಮನಕ್ಕೆ ತಂದರೂ ಕೂಡ ಉಡಾಫಿಯಾಗಿ ಪ್ರತಿಕ್ರಿಯಿಸಿದ್ದಾರೆ. ಸಭೆಗೂ ಹಾಜರಾಗಿಲ್ಲ. ಇವರ ವಿರುದ್ಧ ನೋಟಿಸ್ ಜಾರಿ ಮಾಡುವಂತೆ ಸಿಬ್ಬಂದಿಗಳಿಗೆ ಸೂಚಿಸಿದ್ದಾರೆ. ಕ್ಷೇತ್ರಕ್ಕೆ 1110 ಎರೆಹುಳು ಘಟಕ ನಿರ್ಮಾಣಕ್ಕೆ ಗುರಿ ಹೊಂದಲಾಗಿತ್ತು. ಅದರಲ್ಲಿ ಸದ್ಯ 870 ಘಟಕಗಳನ್ನು ನಿರ್ಮಿಸಲಾಗಿದೆ. ಇನ್ನುಳಿದಂತೆ ಕಾಮಗಾರಿಗಳು ಚಾಲ್ತಿಯಲ್ಲಿವೆ. ಪ್ರಸಕ್ತ ವರ್ಷದಲ್ಲಿ ಅಕಾಲಿಕ ಮಳೆಯಿಂದ 1041 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಎಂದು ಕೃಷಿ ಅಧಿಕಾರಿ ಪ್ರಾಣೇಶ್ ಹಾದಿಮನಿ ತಿಳಿಸಿದ್ದಾರೆ. ಆಡಳಿತಾಧಿಕಾರಿ ಶರಣಬಸವರಾಜ್ ಮಾತನಾಡಿ, ಆದರ್ಶ ಗ್ರಾಮಕ್ಕೆ ತಾಲೂಕಿನ ಯಾವ್ಯಾವ ಹಳ್ಳಿಗಳು ಗುರುತಿಸಲಾಗಿದೆ, ಅವುಗಳ ಪ್ರಗತಿ ಏನಾಗಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವಿಕೆ ಬಡಿಗೇರನ್ನು ಪ್ರಶ್ನಿಸಿದರು. ಪ್ರತಿಕ್ರಿಯಿಸಿದ ಅಧಿಕಾರಿ, ಕಕ್ಕಿಹಳ್ಳಿ, ವಟಪರ್ವಿ, ಚಿಕ್ಕೊಪ್ಪ ಗ್ರಾಮಗಳು ಆಯ್ಕೆಯಾಗಿದ್ದು ಅವುಗಳಿಗೆ ಅನುದಾನ ಬಿಡುಗಡೆಯಾಗಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಉತ್ತರಿಸಿದ್ದಾರೆ. ತಾಲೂಕಿನಲ್ಲಿ ಎಷ್ಟು ಶಾಲೆಗಳಿವೆ, ಎಷ್ಟು ಶಾಲೆಗಳಿಗೆ ಅಡುಗೆ ಕೋಣೆ ಹಾಗೂ ಶೌಚಾಲಯಗಳಿವೆ ಎಂಬುದನ್ನು ಅಂಕೆ ಸಂಖ್ಯೆ ಮಾಹಿತಿ ಕೊಡುವಂತೆ ಅಧಿಕಾರಿಗಳಿಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೇಳಿದ್ದಾರೆ. ಕ್ಷೇತ್ರದ 28 ಸಹಕಾರಿ ಸಂಘಗಳಲ್ಲಿ ಕೇವಲ 10 ಸಂಘಗಳಿಗೆ ಮಾತ್ರ ಗೋಡಾನ್ ಇವೆ. ಉಳಿದಂತೆ 10 ಸಹಕಾರಿ ಸಂಘಗಳಿಗೆ ಜಾಗವಿದ್ದು ಗೋಡಾನ್ ನಿರ್ಮಾಣಕ್ಕೆ ನಬಾರ್ಡ್ಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇದಕ್ಕೆ ಪ್ರತಿಕ್ರಿಯಿಸಿ ಮಾತನಾಡಿದ ಆಡಳಿತಾಧಿಕಾರಿ, ಸಹಕಾರಿ ಸಂಘಗಳ ಗೋಡಾನ್ ನಿರ್ಮಾಣಕ್ಕೆ ನರೇಗಾದಡಿಯಲ್ಲಿ ನಿರ್ಮಿಸಿಕೊಳ್ಳಲು ಅವಕಾಶವಿದೆ ಎಂದರು. ಸಭೆಗೆ ಗೈರಾದ ಕೆಆರ್ಡಿಎಲ್, ಜೆಸ್ಕಾಂ, ಸಿಡಿಪಿಒ ಸೇರಿದಂತೆ ಇತರ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ತಾಲೂಕ್ ಪಂಚಾಯತ್ ಇಒ ಸೋಮಶೇಖರ್ ಬಿರಾದರ್ ಸಿಬ್ಬಂದಿಗೆ ಸೂಚಿಸಿದ್ದಾರೆ. ಈರಣ್ಣ ತೋಟ, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಜಿಲ್ಲೆಯಲ್ಲಿ ಎಲ್ಲಿಯೂ ನಡೆಯದ ನೀರಾವರಿ ಯೋಜನೆಯ ಅನುಷ್ಠಾನದ ಚರ್ಚೆಗಳು ಯಲಬುರ್ಗಾ ಕ್ಷೇತ್ರದಲ್ಲಿ ಮಾತ್ರ ನಡೆಯುತ್ತಿದ್ದು, ಹಾಲಿ ಮತ್ತು ಮಾಜಿ ಸಚಿವರು ಹಾಗೂ ಬೆಂಬಲಿಗರು ನಡೆಸುತ್ತಿರುವ ಪರ ವಿರೋಧ ಚರ್ಚೆಗಳು ನಾನಾ ಗೊಂದಲಗಳಿಗೆ ಕಾರಣವಾಗಿದೆ. ಈ ಇಬ್ಬರು 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೆರೆ ತುಂಬಿಸುವ ಯೋಜನೆ ಕ್ರೆಡಿಟ್ ಪಡೆದುಕೊಳ್ಳುವ ತವಕದಲ್ಲಿದ್ದಾರೆ. ಹಾಲಿ ಸಚಿವ ಹಾಲಪ್ಪ ಆಚಾರ್, ನಾನು ಶಾಸಕನಾದರೆ ಕ್ಷೇತ್ರಕ್ಕೆ ಸಮಗ್ರ ನೀರಾವರಿ ಯೋಜನೆ ಜಾರಿ ಮಾಡುತ್ತೇನೆ ಎಂದು ಪ್ರಚಾರ ಮಾಡಿ ಶಾಸಕರಾಗಿ ಈಗ ಶಾಸಕರಾಗಿರುವುದು ಎಲ್ಲರಿಗೂ ತಿಳಿದಿರುವ ವಿಷಯ. ಆದರೆ ಕೃಷ್ಣಾ ಬಿ ಸ್ಕೀಮ್ ನೀರು ಹಂಚಿಕೆಯಲ್ಲಿ ಅಂತಾರಾಜ್ಯ ಜಲ ವಿವಾದ ನ್ಯಾಯಾಧಿಕರಣದಲ್ಲಿರುವ ಕಾರಣಕ್ಕೆ ಸಮಗ್ರ ನೀರಾವರಿ ಯೋಜನೆ ಕೈಬಿಟ್ಟು ಕುಡಿಯುವ ನೀರಿಗಾಗಿ ಹಾಗೂ ಅಂತರ್ಜಲ ವೃದ್ಧಿಗಾಗಿ ಜಾರಿಗೊಂಡ ಕೆರೆ ತುಂಬಿಸುವ ಯೋಜನೆಯನ್ನು ಸಮಗ್ರ ನೀರಾವರಿ ಯೋಜನೆ ಎಂದು ಭಾಷಣ ಮಾಡುತ್ತಿರುವುದು ಕಾಂಗ್ರೆಸ್ ಮುಖಂಡರ ತಳಮಳಕ್ಕೆ ಕಾರಣವಾಗುವ ಜೊತೆಗೆ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಅವರನ್ನು ರಾಜಕೀಯವಾಗಿ ನಿದ್ದೆಗೆಡಿಸುವಂತೆ ಮಾಡಿರುವುದು ಸುಳ್ಳಲ್ಲ. ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ನೀರು ಹಂಚಿಕೆಯಲ್ಲಿ ಅಂತಾರಾಜ್ಯಗಳ ವ್ಯಾಜ್ಯ ಸುಪ್ರೀಂ ಕೋರ್ಟ್ನಲ್ಲಿ ಇರುವುದರಿಂದ ನೀರಾವರಿ ಮಾಡಲು ಕಷ್ಟ ಸಾಧ್ಯ ಎಂದು ಹೇಳಿದ್ದರೂ ಕೂಡ ನ್ಯಾಯಾಧೀಕರಣದ ತೀರ್ಪು ಮುಗಿದ ನಂತರ ಅಣೆಕಟ್ಟು ಎತ್ತರ, ಭೂ ಸ್ವಾಧೀನ, ಹಳ್ಳಿಗಳ ಸ್ಥಳಾಂತರ ಮಾಡಿದ ಬಳಿಕ ನೀರಾವರಿ ಮಾಡಲು ಸಾಧ್ಯ ಎಂಬ ಮಾತುಗಳನ್ನು ಹೇಳುವುದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಕೆರೆ ತುಂಬಿಸುವ ಯೋಜನೆ ಹಿಂದಿನ ಕಾಂಗ್ರೆಸ್ ಅವಧಿಯಲ್ಲಿ ಜಾರಿಗೆ ತರಲಾಗಿದೆ ಎಂದು ದಾಖಲೆ ಸಮೇತ ಪುಸ್ತಕ ಬಿಡುಗಡೆ ಮಾಡಿ ಮನೆ ಮನೆಗೆ ತಲುಪಿಸಲು ಮುಂದಾಗಿರುವುದು ಕ್ಷೇತ್ರದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಕೊಪ್ಪಳ ಏತ ನೀರಾವರಿ ಯೋಜನೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಕರಣದಲ್ಲಿರುವ ಹಿನ್ನೆಲೆಯಲ್ಲಿ ಕ್ಷೇತ್ರದ ಹಾಲಿ ಮತ್ತು ಮಾಜಿ ಸಚಿವರು ಏತ ನೀರಾವರಿ ಯೋಜನೆ ಕೈಬಿಟ್ಟು ಈಗ ಕೆರೆ ತುಂಬಿಸುವ ಯೋಜನೆ ಕುರಿತು ಪ್ರಚಾರಕ್ಕೆ ಇಳಿದಿದ್ದಾರೆ.
ಅದರಂತೆ ಸಚಿವ ಹಾಲಪ್ಪ ಆಚಾರ್ ಅವರು ಕೆರೆ ತುಂಬಿಸುವ ಯೋಜನೆ ಕಾಮಗಾರಿ ಪ್ರಗತಿಯಲ್ಲಿದ್ದು ಬರುವ ಶ್ರಾವಣ ಮಾಸದೊಳಗಾಗಿ ತಾಲೂಕಿನ ಕೆರೆಗಳಿಗೆ ಕೃಷ್ಣೆಯ ನೀರನ್ನು ಹರಿಸುತ್ತೇವೆ ಎಂದು ಪ್ರತಿ ಕಾರ್ಯಕ್ರಮದಲ್ಲಿ ಜನರ ಮುಂದೆ ವಾಗ್ದಾನ ಮಾಡಿ ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸವಾಲೆಸೆಯುತ್ತಿದ್ದು ರಾಯರೆಡ್ಡಿಯ ರಾಜಕೀಯ ಭವಿಷ್ಯವನ್ನು ಅಲ್ಲಾಡಿಸುವಂತೆ ಮಾಡಿದೆ. ಕ್ಷೇತ್ರದ ಜನತೆ ನೀರಾವರಿ ಯೋಜನೆ ಬರುವುದು ಯಾವಾಗ ಎಂದು ಕಾತುರದಿಂದ ಕಾಯುತ್ತಿದ್ದಾರೆ. ಒಂದು ವೇಳೆ ನೀರಾವರಿ ಯೋಜನೆ ಜಾರಿಗೊಳ್ಳದೆ ಹೋದರೆ ರಾಯರೆಡ್ಡಿ ನೀರಾವರಿ ಬ್ಯಾನರ್ನಲ್ಲಿ ಹಾಲಪ್ಪ ಆಚಾರ್ ನೀರಾವರಿ ಟಿ ಶರ್ಟ್ನಲ್ಲಿ ಎಂದು ಜನರು ವ್ಯಂಗ್ಯವಾಗಿ ಮಾತನಾಡುತ್ತಿರುವುದು ಸತ್ಯ. ಇದಕ್ಕೆ ಅವಕಾಶ ಮಾಡಿಕೊಡದೆ ಇಬ್ಬರು ಯೋಜನೆ ವಿಷಯದಲ್ಲಿ ಸಕಾರಾತ್ಮಕವಾಗಿ ಚಿಂತನೆ ನಡೆಸಬೇಕಾಗಿದೆ. ಇವರಿಬ್ಬರ ರಾಜಕೀಯ ಪ್ರತಿಷ್ಠೆಯಲ್ಲಿ ತಾಲೂಕಿನ ರೈತರು ನೀರಾವರಿಯಿಂದ ಅವಕಾಶ ವಂಚಿತರಾಗಿರುವುದಂತೂ ಸತ್ಯ. ಈರಣ್ಣ ತೋಟ, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಕರುನಾಡ ವರದಿಯಲ್ಲಿ ಈಗ ವಿಶೇಷ ವಿರಾಮ. 2021 ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಕುಕನೂರು ಪಟ್ಟಣದ 4ನೇ ವಾರ್ಡಿನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ 1ನೇ ಕ್ರಮ ಸಂಖ್ಯೆಯ ಅಭ್ಯರ್ಥಿಯಾದ ನೂರುದ್ದೀನ್ ಸಾಬ್ ಗುಡಿಹಿಂದಲ್ ರವರ ಹಸ್ತದ ಚಿಹ್ನೆಗೆ ತಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಬಹುಮತದಿಂದ ಗೆಲ್ಲಿಸಲು ವಿನಂತಿ. ಪಟ್ಟಣದ 4ನೇ ವಾರ್ಡಿನ ಸಮಸ್ಯೆಗಳ ಪರಿಹಾರಕ್ಕಾಗಿ ಸಮಸ್ತ ಸಮಸ್ಯೆಗಳು ಅಂದರೆ ಕುಡಿಯುವ ನೀರಿನ ಶಾಶ್ವತ ಪರಿಹಾರ ಯೋಜನೆ, ರಸ್ತೆಗಳ ಸಮಸ್ಯೆ, ರಸ್ತೆಗಳ ಶಿಶೀಕರಣ ಮತ್ತು ಕಸ ವಿಲೇವಾರಿ ಸಮಸ್ಯೆ, ಬೀದಿ ದೀಪದ ಸಮಸ್ಯೆ ಇವೆಲ್ಲದಕ್ಕೆ ಕಂಕಣಬದ್ಧನಾಗಿ ನಾನಿರುತ್ತೇನೆಂದು ಹೇಳಿ ಕುಕನೂರು 4ನೇ ವಾರ್ಡಿನ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ತಮ್ಮೆಲ್ಲರ ಸೇವಾಕಾಂಕ್ಷಿಯಾಗಿ ಬಂದಿರುತ್ತೇನೆ. ತಮ್ಮೆಲ್ಲರಿಗೆ ಕಳಕಳಿಯ ವಿನಂತಿ ಏನೆಂದರೆ ತಾವೆಲ್ಲರೂ ನನಗೆ ಮತ ಮಾಡಿ ನನ್ನ ಆರಿಸಿ ತರಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ವಿರಾಮದ ನಂತರ ಕರುನಾಡ ವರದಿಗೆ ಮತ್ತೆ ಸ್ವಾಗತ. ಬರುವ ಮಾರ್ಚ್ ತಿಂಗಳಿನಿಂದಲೇ ಕುಕನೂರಿಗೆ ರೈಲು ಸಂಚಾರ ಪ್ರಾರಂಭಗೊಳ್ಳುವುದು ಎಂದು ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಅವರು ತಿಳಿಸಿದರು. ಭಾರತೀಯ ಜನತಾ ಪಾರ್ಟಿ ಪಕ್ಷದವರು ಹೋದ ಕಡೆಗಳಲ್ಲೆಲ್ಲ ರಾಯರೆಡ್ಡಿ ಅವರು ಬರೀ ಬಾಯಿ ಮಾತಿನಿಂದಲೇ ಕಂಬಿ ಇಲ್ಲದೇನೆ ರೈಲು ಬಿಡುತ್ತಿದ್ದಾರೆ ಎಂದು ಸಹಜವಾಗಿಯೇ ಆರೋಪ ಮಾಡುತ್ತಿದ್ದಾರೆ. ಆರೋಪಕ್ಕೆ ವಿರುದ್ಧ ಎನ್ನುವಂತೆ ಕುಕನೂರು ಪಟ್ಟಣದಲ್ಲಿ ರೈಲ್ವೆ ಕಾಮಗಾರಿಗೆ ಚುರುಕಿನಿಂದ ಸಾಗಿದ್ದು 2022 ಮಾರ್ಚ್ ತಿಂಗಳಲ್ಲಿ ರೈಲು ಸಂಚಾರ ಆರಂಭಿಸುವುದು ಖಚಿತ. ಆಗ ಯಾರು ಬಿಟ್ಟಿದ್ದಾರೆ ಎಂಬುದು ಜನರಿಗೆಲ್ಲ ತಿಳಿಯುತ್ತದೆ ಎಂದು ಮಾಜಿ ಸಚಿವರಾದ ಬಸವರಾಜ ರಾಯರೆಡ್ಡಿ ಅವರು ಕುಕನೂರು ಪಟ್ಟಣದಲ್ಲಿ ಏರ್ಪಡಿಸಿದ್ದ ಚುನಾವಣಾ ಬಹಿರಂಗ ಸಭೆಯನ್ನುದ್ದೇಶಿಸಿ ಜನತೆಗೆ ಈ ವಿಷಯವನ್ನು ತಿಳಿಯಪಡಿಸಿದ್ದಾರೆ. ಇವತ್ತು ಮಹಿಳೆಯರಿಗಾಗಿ ವಿಶೇಷವಾದಂತಹ ಕಾನೂನನ್ನ ತಂದಿದ್ರೆ ಅದು ಕಾಂಗ್ರೆಸ್. ಮಹಿಳೆಯರ ಮೇಲೆ ಆಗುತ್ತಂತ ದೌರ್ಜನ್ಯ, ಎಲ್ಲಿ ನೌಕರಿ ಮಾಡುವಂತ ಸ್ಥಳದಲ್ಲಿ ಯಾರಾದ್ರೂ ದೌರ್ಜನ್ಯ ಎಸಗಿದ್ರೆ, ಅವ್ರನ್ನ ಬೈದ್ರೆ, ಅವ್ರು ಇದನ್ನ ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಹೆಣ್ಣು ಮಕ್ಕಳನ್ನ ಸಂರಕ್ಷಣೆ ಮಾಡುವಂತ ಕಾಯ್ದೆಯನ್ನ UPA ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ತಂದರು. ಇವತ್ತು ಮಹಿಳೆಯರಿಗೆ ಆಸ್ತಿ ಹಕ್ಕು ಕೊಟ್ಟಿದ್ದೇವಲ್ಲ, ನಿಮ್ಗೆಲ್ಲ ಗೊತ್ತಿದೆ. ಮಹಿಳೆಯರಿಗೆ ಆಸ್ತಿ ಏನಾದ್ರೂ ಇವತ್ತು ಮಹಿಳೆಯರ ರಕ್ಷಣೆಗೆ ಆಸ್ತಿ ಹಕ್ಕು ಇವೆಲ್ಲವನ್ನ ಕೊಟ್ಟಿದ್ರೆ ಅದು ಕಾಂಗ್ರೆಸ್. ಮತ್ತು ಮಹಿಳೆಯರಿಗಾಗಿ ಅಧಿಕಾರದ ವಿಕೇಂದ್ರೀಕರಣದ ಹೆಸರಿನಲ್ಲಿ ನಾವು ತಂದಂತ ಜಿಲ್ಲಾ ಪಂಚಾಯತ್, ನಗರ ಪಂಚಾಯತ್, ಮುನ್ಸಿಪಾಲಿಟಿ, ಬೇರೆ ಬೇರೆ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಹೆಣ್ಣು ಮಕ್ಕಳಿಗೆ UPA ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿದ್ದಾಗ ಈ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ 50 ನಮ್ಮ ದೇಶದಲ್ಲಿ ಯಾರು ಕೂಡ ಬಡವರು, ಮಧ್ಯಮ ವರ್ಗದವರು ಹಸಿವಿನಿಂದ ಮಲಗುವ ಹಾಕಿಲ್ಲ. ಕಂಪಲ್ಸರಿ ಊಟ ಕೊಡ್ಲೇಬೇಕು ಅವರಿಗೆ ಸರ್ಕಾರ ತೀರ್ಮಾನ ಮಾಡಿ ಇವತ್ತು ಕರ್ನಾಟಕವಲ್ಲದೆ ಬೇರೆ ಬೇರೆ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿಗೆ ಕನಿಷ್ಠ 5 ರಿಂದ 10 kgವರೆಗೆ ಆಹಾರ ಧಾನ್ಯಗಳನ್ನ ಉಚಿತವಾಗಿ ಕೊಡಬೇಕನ್ನಂತ ತೀರ್ಮಾನವನ್ನ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ತಂದಿದ್ರಿಂದ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಒಬ್ಬ ವ್ಯಕ್ತಿಗೆ 1 ತಿಂಗಳಿಗೆ 7 kg ಆಹಾರ ಧಾನ್ಯಗಳನ್ನ ಉಚಿತವಾಗಿ ನಿಮ್ಮ BPL ಕಾರ್ಡ್ನಲ್ಲಿ ಕೊಟ್ಟಿದ್ದೇವೆ. ಅದನ್ನ ಈಗ ಬಿಜೆಪಿ ಕಡಿಮೆ ಮಾಡ್ತೀವಿ. ಮತ್ತೆ ಅಂದ್ರೆ ಬಡವರ ಬಗ್ಗೆ ಅವರು ಕಳಕಳಿ ದೇಶದ ಆರ್ಥಿಕ ವ್ಯವಸ್ಥೆ ಕುಗ್ಗಿ ಹೋಗಿದೆ. ನೋಡಿ, ನರೇಂದ್ರ ಮೋದಿ ಅವರು ಕಳೆದ 7 ವರ್ಷ 8 ತಿಂಗಳಿಂದ ಅಧಿಕಾರದಲ್ಲಿದ್ದಾರೆ. ಅವರು ಮಾಡಿದಂತ ಮಹಾ ತಪ್ಪು GST ತಂದ್ರು, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್.
ಈ GST ಮೊದಲಿಗೆ ತಂದವರು ಯಾರು ಗೊತ್ತಾ? ಕಾಂಗ್ರೆಸ್ ಪಾರ್ಟಿ. 2008ರಲ್ಲಿ GST ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು. GST ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಅಸೆಂಬ್ಲಿಯಲ್ಲಿ 2013ರಲ್ಲಿ ಫಸ್ಟ್ ಟೈಮ್ ನಾನು ಮಾತಾಡಿದ್ದೇನೆ GST ಬಗ್ಗೆ. ಯಾಕಂದ್ರೆ ಇದು ನಮ್ಮ ಜಗತ್ತಿನ ಅತ್ಯಂತ ಸರಳ ಮತ್ತು ಸರ್ಕಾರಕ್ಕೆ ಹೆಚ್ಚು ಆದಾಯ ಮತ್ತು ಗ್ರಾಹಕರಿಗೆ ಆದಾಯ ಮತ್ತು ಟ್ಯಾಕ್ಸ್ ಅನ್ನು ತಪ್ಪಿಸುವಂತ, ಕಡಿಮೆ ಟ್ಯಾಕ್ಸ್ ಮಾಡುವಂತ ಟ್ಯಾಕ್ಸ್ ಸಿಸ್ಟಮ್ ಇದೆ. ಆದ್ರೆ ಇದು ಅವೈಜ್ಞಾನಿಕವಾಗಿ ಇವತ್ತು ನರೇಂದ್ರ ಮೋದಿ ಅವರು ಮಾಡಿದ್ರು. GST ಫಸ್ಟ್ ಅಪೋಸ್ ಮಾಡಿದಂತ ಚೀಫ್ ಮಿನಿಸ್ಟರ್ ಯಾರಿದ್ರೆ ಅದು ನರೇಂದ್ರ ಮೋದಿ ಗುಜರಾತ್ನಲ್ಲಿ. ಬೇಕಾದ್ರೆ ತೆಗೆದು ನೋಡಿ ನಿಮ್ಗೆ ಇವನ್ನೆಲ್ಲ. ಆದ್ರೆ ಅವರ ಅಧಿಕಾರಕ್ಕೆ ಬಂದ ತಕ್ಷಣ GST ಇಂಟ್ರೊಡ್ಯೂಸ್ ಮಾಡಿ ಅದರಲ್ಲಿ ಸ್ಲ್ಯಾಬ್ಸ್ ಇದೆ. ಸ್ಲ್ಯಾಬ್ಸ್ ಅಂದ್ರೆ ಏನು? ಇವತ್ತು ಈ ಎಕನಾಮಿಕ್ ಸರ್ವೆ ಹೇಳ್ತದೆ, ಅಂದ್ರೆ ದೇಶದ 45 ವರ್ಷಗಳ ಇತಿಹಾಸದಲ್ಲಿ ಇಷ್ಟೊಂದು ನಿರುದ್ಯೋಗ ಎಂದೂ ಇಲ್ಲ ಅಂತ ಹೇಳಿ ವರದಿಯಾಗಿ. ಹೀಗಾಗಿ ಆ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಅದಕ್ಕೆ ನರೇಂದ್ರ ಮೋದಿ ಅವರು ಯುವಕರಿಗೆ ಏನ್ ಹೇಳಿದ್ರಪ್ಪ? ಪಕೋಡ ಮಾಡಿ, ಬಜಿ ಪಕೋಡ ಮಾಡಿ ಮಾರಿ, ಅದು ಉದ್ಯೋಗ ಅಂತ ಹೇಳಿದ್ರು. ಹೌದಲ್ವಾ? ನಾನು ಹೇಳಿದ್ದು ಸತ್ಯನ ಇಲ್ವೋ? ಅಂದ್ರೆ ನರೇಂದ್ರ ಮೋದಿ ಅವರು ಉದ್ಯೋಗ ಕೊಡಲು ವೈಫಲ್ಯ ಆದ್ರು, ಒಳ್ಳೆ ಆರ್ಥಿಕ ಚಿಂತನೆಯಲ್ಲಿ ಕೊಡಲು ವೈಫಲ್ಯ ಆದ್ರು, ಮಹಿಳೆಯರನ್ನ ರಕ್ಷಣೆ ಮಾಡುವಲ್ಲಿ ವೈಫಲ್ಯ ಆದ್ರು. ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂದ್ರು. 2 ಪಟ್ಟು ಎಲ್ಲಿಯಾಗಿದ್ದೀರಿ ಈಗ ದ್ವಿಗುಣ? ಅವರಿಗೆ ಸಾಲ ಮನ್ನಾ ಮಾಡ್ರಿ ಅಂದ್ರೆ ಮನ್ನಾ ಮಾಡಲಿಲ್ಲ. ಅದೇ UPA ಸರ್ಕಾರ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 76,000 ಕೋಟಿ ರೂಪಾಯಿ ಸಾಲ ಬಡ್ಡಿ ಮನ್ನಾ ಮಾಡಿದ್ರು ರೈತರ ಸಲುವಾಗಿ. 76,000 ಕೋಟಿ. 1 ರೂಪಾಯಿ ಕೂಡ ಮನ್ನಾ ಬಿಜೆಪಿಯ ರಾಜ್ಯ ಸರ್ಕಾರ ಮಾಡಲಿಲ್ಲ, ಕೇಂದ್ರ ಸರ್ಕಾರ ಮಾಡಲಿಲ್ಲ. ಅವ್ರಿಗೆ ರೈತರ ಪರವಾಗಿ ಅವ್ರು ಒಂದೇ ಮಂತ್ರ, ಜಾತಿ ಧರ್ಮ ಹೆಸರಿನಲ್ಲಿ ಜನರನ್ನ ಮೋಹಿತಗೊಳಿಸೋದು. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ? ನಾವು ರಾಮನ ಗುಡಿ ಕಟ್ತೇವೆ ಅಯೋಧ್ಯದಲ್ಲಿ. ನಿಮ್ಮನ್ನ ಯಾರು ಕಾಂಗ್ರೆಸ್ನವ್ರು ಬೇಡಂದಾರ ರಾಮನ ಗುಡಿ ಕಟ್ಟಕ? ಬಹಳ ಮಂದಿ ಗೊತ್ತಿದೆಯಲ್ಲೋ ರಾಮನ ಗುಡಿ ಇರುವಂತ. ಈ ಸಂದರ್ಭದಲ್ಲಿ ಬಸವರಾಜ್ ಉಳ್ಳಾಗಡ್ಡಿ, ಮಲ್ಲಿಕಾರ್ಜುನ್ ಬಿನ್ನಾಳ್, ಹನುಮಂತಗೌಡ ಪಾಟೀಲ್, ಖಾಸಿಂ ಸಾಬ್ ತಳಕಲ್, ಸತ್ಯನಾರಾಯಣ್ ಹರಪನಹಳ್ಳಿ, ಸಂಗಮೇಶ್ ಗುತ್ತಿ, ದೇವಪ್ಪ ಸೋಬಾನರ್, ರಹಿಮಾನ್ ಸಾಬ್, ಮಕಪ್ನವರ್ ಹಾಗೂ ಇನ್ನು ಮುಂತಾದ ಗಣ್ಯರು ಪಾಲ್ಗೊಂಡಿದ್ದರು. ಸುನಿಲ್ ಕುಮಾರ್ ಮಠದ್, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಕುಕನೂರು. ಕರ್ನಾಟಕ ರಕ್ಷಣಾ ವೇದಿಕೆ ಅಂಗವಿಕಲರ ಕ್ಷೇತ್ರ ತಾಲೂಕು ಘಟಕ ಗಂಗಾವತಿ ಇವರಿಂದ ಮಹಾರಾಷ್ಟ್ರದ ಶಿವಸೇನೆ ಹಾಗೂ MES ಸಂಘಟನೆಗಳು ಕರ್ನಾಟಕ ಧ್ವಜವನ್ನ ಸುಟ್ಟಿರುವ ಹಿನ್ನೆಲೆಯಲ್ಲಿ ಕೂಡಲೇ ಸಂಘಟನೆಗಳನ್ನ ರಾಜ್ಯದಲ್ಲಿ ನಿಷೇಧಿಸುವಂತೆ ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು. ಕರ್ನಾಟಕದ 7 ಕೋಟಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಬರಿಸುವ ನಿಟ್ಟಿನಲ್ಲಿ ಮಹಾರಾಷ್ಟ್ರದ ಶಿವಸೇನೆ ಹಾಗೂ MES ಸಂಘಟನೆಗಳು ಕರ್ನಾಟಕದ ಗಡಿನಾಡು ಬೆಳಗಾವಿಯಲ್ಲಿ ಕನ್ನಡದ ಧ್ವಜವನ್ನು ಸುಟ್ಟು ಹಾಕುವ ಮೂಲಕ ನಾಡದ್ರೋಹದ ಕೃತ್ಯ ಎಸಗಿದ್ದಾರೆ. ಇಂತಹ ಸಂಘಟನೆಗಳನ್ನು ರಾಜ್ಯದಲ್ಲಿ ನಿಷೇಧಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂಗವಿಕಲರ ಕ್ಷೇತ್ರ ತಾಲೂಕು ಘಟಕ ಗಂಗಾವತಿ ಇವರ ವತಿಯಿಂದ ತಹಶೀಲ್ದಾರರ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಅಂಗವಿಕಲ ಕ್ಷೇತ್ರದಿಂದ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು MES ಸಂಘಟನೆಗಳು ನಮ್ಮ ಬಾವುಟವನ್ನು ಸುಟ್ಟು ಹಾಕಿರುವುದು ಮತ್ತು ದೇಶಪ್ರೇಮಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಧ್ವಂಸಗೊಳಿಸುವುದನ್ನು ಖಂಡಿಸಿ ಇವತ್ತು ಮಾನ್ಯ ಶ್ರೀ ತಹಸೀಲ್ ದಂಡಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಕೃತ್ಯವನ್ನು ಎಸಗಿದಂಥ ಕಿಡಿಗೇಡಿಗಳಿಗೆ ಕೂಡಲೇ ದಂಡ ವಿಧಿಸಬೇಕು, ಅವ್ರನ್ನ ಗಲ್ಲಿಗೆ ಹಾಕಬೇಕಾ, ಇಲ್ಲಿಕಂದರೆ ಗಡಿಪಾರು ಮಾಡ್ಬೇಕಂತೇಳಿ ಈ ಸಂಘಟನೆ ಮುಖಾಂತರ ಅಂಗವಿಕಲ ಕ್ಷೇತ್ರದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಂತರ ಮಾತನಾಡಿದ ತಾಲೂಕು ಅಧ್ಯಕ್ಷ ಅಶೋಕ್ ಗುಡಿಕೋಟಿ, ಕನ್ನಡ ಧ್ವಜವನ್ನು ಸುಟ್ಟು ಹಾಕಿರುವ ಕಿಡಿಗೇಡಿಗಳಿಗೆ ದಂಡ ವಿಧಿಸಬೇಕು, ಇಲ್ಲವೆಂದರೆ ಗಡಿಪಾರು ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ಹೊಸಕೆರೆ, ತಾಲೂಕು ಅಧ್ಯಕ್ಷ ಅಶೋಕ್ ಗುಡಿಕೋಟಿ, ಉಮೇಶ್, ವಿನಾಯಕ್, ರಾಘವೇಂದ್ರ ನಾಯಕ್, ಖಾದರ್ ಬಾಷಾ, ಜಾಫರ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮಹೇಶ್ ಟಿ ನಾಯಕ್, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಗಂಗಾವತಿ. ನರೇಗಾ ಯೋಜನೆಯಡಿ ರೈತರಿಗೆ ಸಾಕಷ್ಟು ಅನುಕೂಲಗಳು ಇದ್ದು ಯೋಜನೆಯ ಸದುಪಯೋಗವನ್ನ ಪಡೆಯುವಂತೆ ರೈತರಿಗೆ ತಾಲೂಕು IEC ಸಂಯೋಜಕರಾದ
ಶಿವಕುಮಾರ್ ಕೆ ಹೇಳಿದರು. ತಾಲೂಕಿನ ಕೇಸರಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಗುರುವಾರ ವಿಶ್ವ ರೈತ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ರೈತರು ಕೇವಲ ಒಂದೇ ಬೆಳೆಗೆ ಅಂಟಿಕೊಂಡಿದ್ದು, ಇದರಿಂದ ಅನಿರೀಕ್ಷಿತ ಆದಾಯ ಸಿಗದೆ ಜೊತೆಗೆ ಬೆಂಬಲ ಬೆಲೆಯೂ ಇಲ್ಲದೆ ನಷ್ಟವನ್ನು ಅನುಭವಿಸುವಂತಾಗಿದೆ. ಹಾಗಾಗಿ ರೈತರು ಪರ್ಯಾಯ ಬೆಳೆಯತ್ತ ಮುಖ ಮಾಡಬೇಕು. ನಮ್ಮ ನರೇಗಾ ಯೋಜನೆಯಡಿ ರೈತರಿಗೆ ಸಾಕಷ್ಟು ರೀತಿಯ ವಿವಿಧ ಬೆಳೆಗಳನ್ನು ಬೆಳೆಯಲು ಅನುಕೂಲ ಇದೆ. ತೋಟಗಾರಿಕೆ ಹಾಗೂ ಅರಣ್ಯ ಕೃಷಿಯನ್ನು ಮಾಡಲು ಅನುಕೂಲವಿದೆ. ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ನಂತರ ರೈತರಿಂದಲೇ ನರೇಗಾ ಯೋಜನೆಯ ಮಾಹಿತಿಯುಳ್ಳ ಪೋಸ್ಟರ್ಗಳನ್ನು ಪ್ರದರ್ಶನ ಮಾಡಿಸಿ ಮಾಹಿತಿಯನ್ನ ನೀಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಎಸ್ಟಿಎ ಪ್ರಶಾಂತ್ ಹಾಗೂ ಸಿಬ್ಬಂದಿ ಮತ್ತು ರೈತರು ಉಪಸ್ಥಿತರಿದ್ದರು. ಮಹೇಶ್ ಟಿ ನಾಯಕ್, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಗಂಗಾವತಿ. ಲಿಂಗಸೂಗೂರು ತಾಲೂಕಿನ ಗೌಡೂರು ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಲವು ವರ್ಷಗಳ ಹಿಂದೆ ನಿರ್ಮಿಸಿದ್ದ ಶೌಚಾಲಯ ಸಂಪೂರ್ಣ ಹಾಳಾಗಿದ್ದು ಬಳಕೆಗೆ ನಿರುಪಯುಕ್ತವಾಗಿದೆ. ಸದ್ಯ ಶೌಚಾಲಯದ ಸೌಲಭ್ಯ ಇಲ್ಲದೆ ಶಿಕ್ಷಕರು ಮಕ್ಕಳು ಬಯಲಿನಲ್ಲಿಯೇ ಶೌಚಕ್ಕೆ ಪರದಾಡುವ ಶೋಚನೀಯ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರವು ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಲ್ಲಿ ಶೌಚಾಲಯದ ಬಳಕೆ ಕಡ್ಡಾಯ ಮಾಡಿರುವುದು ಕೇವಲ ಆದೇಶಕ್ಕೆ ಮಾತ್ರ ಸೀಮಿತವೇ ಎಂಬ ಅನುಮಾನ ಮೂಡಿಬರುತ್ತಿದೆ. ಇದೇ ವರ್ಷದ ಜನವರಿ 26 ಗಣರಾಜ್ಯೋತ್ಸವ ವೇಳೆಗೆ ಪ್ರತಿಯೊಂದು ಶಾಲಾ ಕಾಲೇಜು ಅಂಗನವಾಡಿ ಕೇಂದ್ರಗಳಿಗೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಶೌಚಾಲಯ ನಿರ್ಮಾಣ ಮಾಡುವಂತೆ ಆದೇಶ ಹೊರಡಿಸಿದ್ದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಈ ಶಾಲೆಯಲ್ಲಿ 7 ಜನ ಮಹಿಳಾ ಶಿಕ್ಷಕರು ಹಾಗೂ 2 ಪುರುಷ ಶಿಕ್ಷಕರು ಸೇರಿದಂತೆ ಒಟ್ಟು 9 ಜನ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಒಟ್ಟು 371 ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ದಾರೆ. ಶಾಲೆಗೆ ಸುಸಜ್ಜಿತ ಶೌಚಾಲಯ ನಿರ್ಮಾಣ ಮಾಡುವಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಕಚೇರಿಗೆ ಹಲವಾರು ಬಾರಿ ಲಿಖಿತ ಮನವಿ ಮಾಡಿದರೂ ಕೂಡ ಶೌಚಾಲಯ ನಿರ್ಮಾಣ ಮಾಡುವಲ್ಲಿ ನಿರ್ಲಕ್ಷ್ಯ ಮಾಡುತ್ತಲೇ ಬಂದಿದ್ದಾರೆ. ಈ ಕಾರಣಕ್ಕೆ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಮತ್ತೊಮ್ಮೆ ಗ್ರಾಮದ ಹಿರಿಯ ಮುಖಂಡರು, ಗ್ರಾಮ ಪಂಚಾಯತ್ ಸದಸ್ಯರು, ಶಿಕ್ಷಕರು ಸೇರಿ ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಶಿವಣ್ಣ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಎಲ್ಲಾ ಶಿಕ್ಷಕರು, ಗ್ರಾಮದ ಹಿರಿಯರಾದ ರಾಚಯ್ಯ ಸ್ವಾಮಿ ಗಣಾಚಾರಿ, ರಾಜ ಗುರುರಾಜ್ ನಾಯಕ್, ಮಾಳಿಂಗರಾಯ, ರಾಮಣ್ಣ ನಾಯಕ್, ಚಂದ್ರಶೇಖರ್, ಬಸವರಾಜ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್ ಅಗಸಿಮನೆ, ಹುಸೇನಮ್ಮ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಾಗರಾಜ್ ಎಸ್ ಮಡಿವಾಳರ್, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಲಿಂಗಸ್ಕೂರು. ಚಿತ್ರದುರ್ಗ ಜಿಲ್ಲೆಯಲ್ಲಿಂದು ಸರಸ್ವತಿ ಕಾನೂನು ಕಾಲೇಜಿನ LLB 5ನೇ ವರ್ಷದ ವಿದ್ಯಾರ್ಥಿಗಳು 2ನೇ ಸೆಮಿಸ್ಟರ್ನ ಪರೀಕ್ಷೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಾರಣ KSLU ಕುಲಪತಿಗಳ ವಿರುದ್ಧವಾಗಿ ಈ ಪ್ರತಿಭಟನೆ ನಡೆದಿದೆ. ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಹರಿದು ಹಾಕಿ 3ನೇ ವರ್ಷದ LLB ವಿದ್ಯಾರ್ಥಿಗಳ ಪ್ರಮೋಟ್ ಮಾಡಿರುತ್ತಾರೆ. ಆದ್ದರಿಂದ 5ನೇ ವರ್ಷದ LLB ವಿದ್ಯಾರ್ಥಿಗಳು ನಮ್ಮನ್ನು ಸಹ 2ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳನ್ನ ಪ್ರಮೋಟ್ ಮಾಡುವುದಾಗಿ ಈ ಪ್ರತಿಭಟನೆ ಮಾಡಿರುತ್ತಾರೆ. ಈ ಒಂದು ವಿರೋಧಕ್ಕೆ ಮಾನ್ಯ ಕುಲಪತಿಗಳು 2ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳನ್ನು ಉತ್ತೀರ್ಣಗೊಳಿಸಿದ ಅಂಗವಾಗಿ 5ನೇ ವರ್ಷದ ವಿದ್ಯಾರ್ಥಿಗಳ ಒತ್ತಾಯವಾಗಿದೆ. ಇದು ಕಾನೂನಿನ ವಿದ್ಯಾರ್ಥಿಗಳ ಮೇಲೆ KSLU ಹಾಗೂ ಕಾನೂನು ಸಚಿವರಾದ ಮಾಧುಸ್ವಾಮಿ ಅವರು ಈ ವಿಚಾರವಾಗಿ ಗಮನ ಹರಿಸಲು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. KSLU ವಿಶ್ವವಿದ್ಯಾನಿಲಯ ಕುಲಪತಿಗಳು ವಿಶ್ವ ಭಟ್ ಅವರು ನಮಗೆ ನಮ್ಮ ಕಡೆಗೆ ಹೊರಗು ತೋರಿಸಿಲ್ಲ. 5 ಇಯರ್ಸ್ LLB ಅವರಿಗೆ ಮತ್ತೆ 3 ಇಯರ್ಸ್ ಅವರಿಗೆ ಕೋರ್ಟ್ ಸಮೇತ ಪ್ರಮೋಟ್ ಮಾಡಿದೆ. ನಮ್ಮ ಕಡೆ ಕೋರ್ಟ್ ಸಮೇತ ನ್ಯಾಯಾಲಯ ನಮ್ಮ ಕಡೆ ನ್ಯಾಯ ಕೊಡಿಸ್ಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ವಿ. ಹಾಗಾಗಿ ಮತ್ತೆ ಎಲ್ಲ ವಿದ್ಯಾರ್ಥಿಗಳು ಎಲ್ಲರ ನಮ್ಮ ರಾಜ್ಯದಲ್ಲಿ ಎಲ್ಲ ನೊಂದಿದ್ದಾರೆ. ಹಾಗಾಗಿ ಆನ್ಲೈನ್ ಕ್ಲಾಸ್ಗಳು ಸರಿಯಾಗಿ ನಡೆದಿಲ್ಲ. ಹಂಗಾಗಿ ಈ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಇಡೀ ರಾಜ್ಯದ ವಿದ್ಯಾರ್ಥಿಗಳ ಪರವಾಗಿ ಸಮೇತ ಮತ್ತೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಗಾಗಿರೋ ಅನ್ಯಾಯನ ಸರಿಪಡಿಸ್ಕೊಡ್ಬೇಕಂತ ಎಲ್ಲ ರಾಜಕಾರಣಿಗಳಿಗೂ ಮತ್ತು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯವ್ರಿಗೂ DK ಶಿವಕುಮಾರ್ ಸಮೇತ ಮಾಧುಸ್ವಾಮಿ ಅವರು ಸಮೇತ ತಲುಪಲಿ ಅಂತೇಳಿ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈ ಮಾಧುಸ್ವಾಮಿ ತಮ್ಮ ಕಡೆ ಗಮನ ಹರಿಸಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ, ನಾವು ಕ್ಲಾಸ್ ಇದು ಅಟೆಂಡ್ ಮಾಡೋದಿಲ್ಲ ಅಂತೇಳಿ ನಾವು ಇದನ್ನ ಗರಡಿ ಅಂತೇಳಿ ತಿಳ್ಕೊಂಡು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅವರಿಗೆ. ಇಂದು ಗಂಗಾವತಿ ನಗರದ KBN ಗಾರ್ಡನ್ ಇಲಾಹಿ ಕಾಲೋನಿಯ ಮಸೀದ್ ಅಶ್ರಫುಲ್ ಫುಕಾಹಾದಲ್ಲಿ ಗ್ಯಾರವಿ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಧರ್ಮಗುರುಗಳಾದ ಕುರ್ತುಸ್ ಸದಾತ್ ಸೈಯದ್ ಫಜಲ್ ಕೋಯಂ ಮದಾನಿ ಅಲ್ ಬುಖಾರಿವರಿಂದ ನೆರೆದ ಸಾರ್ವಜನಿಕರು ಆಶೀರ್ವಾದವನ್ನ ಪಡೆದರು. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ಪಟ್ಟಣದಲ್ಲಿಂದು
ಶ್ರೀಮತಿ ಗೀತಾ ಭೀಮಾ ನಾಯಕ್ ರವರು 22ನೇ ವಾರ್ಡಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪೌಡಿ ಹನುಮಂತಪ್ಪ ಇವರ ಪರವಾಗಿ ಮತಯ ಪ್ರಚಾರ ಮಾಡಿದ್ರು. ಈ ಸಂದರ್ಭದಲ್ಲಿ ನೂರಾರು ಕಾರ್ಯಕರ್ತರು ಹಾಗೂ ಶ್ರೀಮತಿ ಗೀತಾ ಭೀಮನಾಯಕ್ ಅವರ ಜೊತೆ ಮತ ಪ್ರಚಾರದಲ್ಲಿ ನೂರಾರು ಮಹಿಳೆಯರು ಭಾಗಿಯಾಗಿದ್ದರು. ರಾಘವೇಂದ್ರ ಸಾಲುಮನಿ, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಹಗರಿಬೊಮ್ಮನಹಳ್ಳಿ. ಕ್ಷೇತ್ರದ ಅಭಿವೃದ್ಧಿ ಅಂದರೆ ಯಾವ ರೀತಿ ಆಗಿದೆ ಅಂತೇಳಿ ಈಗೆಲ್ಲ ಎಲ್ಲರಿಗೂ ಮನವರಿಕೆ ಆಗಿದೆ. ಏನಪ್ಪ ಅಂದರೆ ಅವ್ರದ್ದು ಬಹಳಷ್ಟು ಕನಸುಗಳಿದೆ ಶಾಸಕರದು. ಈ ಒಂದು ಹಗರಿಬೊಮ್ಮನಹಳ್ಳಿಯನ್ನು ಸ್ಮಾರ್ಟ್ ಸಿಟಿಯಾಗಿ ಮಾಡಬೇಕು, ಮಾದರಿ ಕ್ಷೇತ್ರವಾಗಿ ಮಾಡಬೇಕು ಅನ್ನೋದೇ ಅವ್ರ ಗುರಿ. ಇನ್ನು ಸಾಕಷ್ಟು ಅನುದಾನಗಳನ್ನ ತಂದು ಅವರು ಈ ಕ್ಷೇತ್ರನ ಭಾಳ ರೈತಪರ ಕೆಲಸಗಳನ್ನ ಮಾಡಿದ್ದಾರೆ. ರೈತಪರ ಕೆಲಸ ಅಂದರೆ ಮೊದಲನೇಗೆ ಗುರ್ತು ಬರೋದು ಮಾಲ್ವಿ ಜಲಾಶಯ. 160 ಕೋಟಿ ಗ್ರ್ಯಾಂಟ್ ಮಾಲ್ವಿ ಜಲಾಶಯದ್ದು. ಅದು ಎಲ್ಲರೂ ಒಂದು 10 ವರ್ಷದಿಂದ ಎಲ್ಲ ಹೋರಾಟ ಮಾಡಿದ್ದಾರೆ. 40 ವರ್ಷದ ಹೋರಾಟ, ಅದು ಒಂದು ಇತಿಹಾಸನೇ. ಇವಾಗ ನಾವು ಅದನ್ನು ಮಾಲ್ವಿ ಜಲಾಶಯಕ್ಕೆ ನೀರು ತರ್ತಾ ಇರೋದು. ಗಂಗಾವತಿಯ ಅಮರಜ್ಯೋತಿ ಕಲ್ಯಾಣ ಮಂಟಪದಲ್ಲಿ 2022ರ ಜನವರಿ 2ರಿಂದ 4ರವರೆಗೆ ಸಿಪಿಐಎಂ ಪಕ್ಷದ 23ನೇ ರಾಜ್ಯ ಸಮ್ಮೇಳನ ನಡೆಯಲಿದೆ. ಗಂಗಾವತಿಯ ಅಮರಜ್ಯೋತಿ ಕಲ್ಯಾಣ ಮಂಟಪದಲ್ಲಿ 2022 ಜನವರಿ 2ರಿಂದ 4ರ ತನಕ ಸಿಪಿಐಎಂ ಪಕ್ಷದ 23ನೇ ರಾಜ್ಯ ಸಮ್ಮೇಳನ ಜರುಗಲಿದ್ದು, ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾದ ಸೀತಾರಾಮ್ ಎಚ್ಒಡಿಯವರು ಉದ್ಘಾಟನೆ ಮಾಡಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರು ಪಾಲ್ಗೊಂಡು ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿ ಮಾಡಿದ್ದಾರೆ. ಸಿಪಿಎಂ ಪಕ್ಷದ ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ 23ನೇ ರಾಜ್ಯ ಸಮ್ಮೇಳನ ಗಂಗಾವತಿ ಅಮರಜ್ಯೋತಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೀತಾ ಇದೆ. ಈ ಒಂದು 23ನೇ ಪಕ್ಷದ ರಾಜ್ಯ ಸಮ್ಮೇಳನವನ್ನು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸೀತಾರಾಮ್ ಯೆಚೂರಿ ಅವರು ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕೇರಳದ ಮಾಜಿ ಸಚಿವರಾಗಿರ್ತಕ್ಕಂಥ ಎಂ.ಎ. ಬೇಬಿ ಅವರು ಮತ್ತು ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಪ್ರಕಾಶ್ ಕಾರಟ್ ಅವರು ಬರ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾದಂಥ ಯು ಬಸವರಾಜ್ ಅವರು ಉಪಸ್ಥಿತಿಯಲ್ಲಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಈ ಒಂದು ರಾಜ್ಯ ಸಮ್ಮೇಳನ ನಡೀತಕ್ಕಂಥ ಸಂದರ್ಭ ಏನಂದರೆ, ಇವತ್ತು ರಾಜ್ಯದಲ್ಲಿ ಕೋಮುವಾದಿ ಶಕ್ತಿಗಳು ಮತ್ತು ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಖಾಸಗೀಕರಣ ಏನು ಮಾಡ್ತಾಯಿದೆ, ಪ್ರೈವೇಟೈಸೇಷನ್ ಏನು ಮಾಡ್ತಾಯಿದೆ, ಮತ್ತು ಇದನ್ನು ವಿರೋಧ ಮಾಡಿ ಮತ್ತು ಕೊರೋನಾ ಸಂದರ್ಭದಲ್ಲಿ ಕೂಲಿಕಾರರಿಗೆ, ರೈತರಿಗೆ ನೆರವು ಕೊಡಲಾರಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನೀತಿಗಳ ಬಗ್ಗೆ ಮತ್ತು ಜನಸಾಮಾನ್ಯರ ವಿಷಯಗಳ ಬಗ್ಗೆ ಈ ಒಂದು 3 ದಿನ ನಡೀತಕ್ಕಂಥ ಪ್ರತಿನಿಧಿ ಅಧಿವೇಶನದಲ್ಲಿ ನಮ್ಮ ಪಕ್ಷ ಚರ್ಚೆ ಮಾಡಿ ಮುಂದಿನ ದಿನದಲ್ಲಿ ಏನಿವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಜನವಿರೋಧಿ ನೀತಿಯನ್ನು ತಾಳ್ತಾ ಇದೆ, ಅದರ ವಿರುದ್ಧ ನಾವು ಏನು ಕಾರ್ಯತಂತ್ರವನ್ನು ರೂಪಿಸ್ಬೇಕನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಇದಕ್ಕೆ 23ನೇ ರಾಜ್ಯ ಸಮ್ಮೇಳನ CPMದ ಗಂಗಾವತಿ ನಗರದಲ್ಲಿ ನಡೀತಿದೆ. ಈ ಗಂಗಾವತಿ ನಗರದಲ್ಲಿ ನಡೆಯುವಂತಕ್ಕಂಥ CPM ಪಕ್ಷದ ರಾಜ್ಯ ಸಮ್ಮೇಳನದಲ್ಲಿ 500 ಜನ ಪ್ರತಿನಿಧಿಗಳು ಭಾಗವಹಿಸ್ತಿದ್ದಾರೆ. ಈ 500 ಜನ ಪ್ರತಿನಿಧಿಗಳು ಆಯಾ ತಾಲೂಕಾ ಮತ್ತು ಜಿಲ್ಲಾ ಸಮಿತಿ ಮೂಲಕ ಆಯ್ಕೆ ಆಗಿರ್ತಕ್ಕಂಥ ಪ್ರತಿನಿಧಿಗಳು ಇಡೀ ರಾಜ್ಯದ ರಾಜಕೀಯ ಪರಿಸ್ಥಿತಿಯನ್ನು ಅವಲೋಕನ ಮಾಡುವಂತಕ್ಕಂಥ ಈ ಸಮ್ಮೇಳನ ನಡೀತಿದೆ. ಈ ರಾಜ್ಯ ಸಮ್ಮೇಳನದಲ್ಲಿ ರಾಜ್ಯದ ಭ್ರಷ್ಟಾಚಾರ ಮತ್ತು ಸ್ವಜನಪಾತ, ಪಕ್ಷಪಾತ ಮತ್ತು ಜಾತಿಯ ತಾರತಮ್ಯ ಇನ್ನಿತರ ವಿಚಾರಗಳನ್ನು ಆಧಾರದಲ್ಲಿ ನಡೆಯುವಂತಕ್ಕಂಥ ಈ ರಾಜಕೀಯ ಬೆಳವಣಿಗೆಗಳನ್ನು ಬಗ್ಗೆ ಭಾಳ ದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ನಡೀತಿದೆ. ಮತ್ತು ಅದಲ್ಲದೆ ರಾಜ್ಯ ಸರ್ಕಾರದ ವಿಫಲತೆ ಮತ್ತು ಜನತೆಯ ಸಮಸ್ಯೆಗಳನ್ನು ಪರಿಹರಿಸುವಂಥದ್ರಲ್ಲಿ ವಿಫಲತೆಯನ್ನು ಏನು ಕಾಣ್ತಿದೆ, ಇದನ್ನು ಎತ್ತಿ ತೋರಿಸಲಿಕ್ಕೆ ಏನಪ್ಪ ಅಂದರೆ ಈ ಸಮ್ಮೇಳನದಲ್ಲಿ ಆಗ್ರಹ ಮಾಡಲಿಕ್ಕೆ ನಡೀತಿದೆ. ಮಹೇಶ್ ಟಿ ನಾಯಕ್, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಗಂಗಾವತಿ. ಇದಿಷ್ಟು ಇಂದಿನ ಸುದ್ದಿ. ನಿರಂತರವಾಗಿ ನೋಡ್ತಾ ಇರಿ ಕಿಷ್ಕಿಂಧ ವಾಹಿನಿ. ನಾನು ರಾಘವೇಂದ್ರ. ನಮಸ್ಕಾರ.